ನಿಮ್ಗೆ ವರ್ಷಕ್ಕೆ ಬರೀ ನಿಮಗೆ 3 ದಿನ ಕೆಲಸ 340 ಅಲ್ಲ ಮೆಡಲ್ ಅದು ಈ ಮಟ್ಟಕ್ಕೆ ಅವಮಾನ ಮಾಡಿ ವರುಣ್ ಚಕ್ರವರ್ತಿ ಅವರ ಕಾಫಿ ಕಪ್ ಪಕ್ಕದಲ್ಲಿ CCB wing ಒಳ್ಳೆ ಕೆಲಸ ಆಗಿ ಒಟ್ಟು 5 ಪ್ರಕರಣ ಆಗಿದೆ. ಅದರಲ್ಲಿ ಬೇರೆ ಬೇರೆ ವ್ಯಾಲ್ಯೂದು ಡ್ರಗ್ಸ್ ಸಿಕ್ಕಿದೆ. ಟೋಟಲ್ 7 ಜನ ಡ್ರಗ್ ವೆಂಡರ್ ಸಿಕ್ಕಿದ್ದಾರೆ. ಅದರಲ್ಲಿ 2 ಫಾರಿನ್ ನ್ಯಾಷನಲ್ಸ್ ಅವರು. ಒಟ್ಟು 3 kg 858 ಗ್ರಾಮ್ MDMA, 41 ಗ್ರಾಮ್ ಎಕ್ಸ್ಟ್ಯಾಸಿ ಪಿಲ್ಸ್, 1.82 kg ಹೈಡ್ರೋ ಗಾಂಜಾ, 6 kg ಗಾಂಜಾ ಮತ್ತು ಕೆಲವು ವೆಹಿಕಲ್ಸ್ ಇಲ್ಲಿ ಈ ಪ್ರಕರಣದಲ್ಲಿ ಯೂಸ್ ಬೇರೆ ಬೇರೆ ಸೆಕ್ಷನ್ ವ್ಯಾಪ್ತಿಯಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಎಲ್ಲ ಪ್ರಕರಣ ನಮ್ಮ CCB ತಂಡದವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಮತ್ತು DCP ಕಾಸಿಂ ಮತ್ತು ಟೀಮ್ ಅವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಟೋಟಲ್ ವ್ಯಾಲ್ಯೂ 9.93 crores ಅಂದಾಜಿದೆ. ಯಾಕೆಂದರೆ ಏನೇನು ಡ್ರಗ್ಸ್ ಸಿಕ್ಕಿದೆ ಅದು ಎಲ್ಲ ಲ್ಯಾಬ್ ಟೆಸ್ಟ್ ಮಾಡಿ ಅವ್ರದ್ದು ಕ್ವಾಲಿಟಿ ಕೂಡ ಚೆಕ್ ಮಾಡಿರೋರು. ಇದರಲ್ಲಿ ವಿಶೇಷವಾಗಿ ಒಂದು
ಒಂದು ಪ್ರಕರಣದಲ್ಲಿ KG ನಗರ್ ಪೊಲೀಸ್ ಸ್ಟೇಷನ್ ಪ್ರಕರಣ ರಿಜಿಸ್ಟರ್ ಆಗಿದೆ. ಅದರಲ್ಲಿ 1.2 kg ಹೈಡ್ರೋ ಗಾಂಜಾ ಅದು ಪೋಸ್ಟ್ ಆಫೀಸ್ ಮುಖಾಂತರ ಕೊರಿಯರ್ ಮುಖಾಂತರ ಕಾನ್ಫಿಡೆನ್ಸ್ ಬೇರೆ ದೇಶದಿಂದ ಬಂದಿದೆ. ಇದು ಬಹಳ ಒಂದು ಸೀರಿಯಸ್ ಇಶ್ಯೂ ಇದೆ. ಆಲ್ರೆಡಿ ಕೆಲವು ಸಣ್ಣ ಪ್ರಮಾಣದಲ್ಲಿ ಮುಂಚೆ ನಾವು ಇಟ್ಟಿದ್ದೀವಿ, ಬಟ್ ಇದು ದೊಡ್ಡ ಪ್ರಮಾಣದಲ್ಲಿ ಅಂದಾಜು 1 ಕೋಟಿಗಿಂತ ಜಾಸ್ತಿ ವ್ಯಾಲ್ಯೂಸ್ ಹೈಡ್ರೋ ಗಾಂಜಾ ಇದೆ, ಅದು ಸಿಕ್ಕಿದೆ. ಮತ್ತು ಹೆಗ್ಗೋಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದು ಫಾರಿನ್ ನ್ಯಾಷನಲ್ಸ್ ಅವ್ರ ಕಡೆಯಿಂದ 7.80 crores MDMA ಮತ್ತು ಎಕ್ಸೈಸ್ ಸಿಕ್ಕಿದೆ. ಇದರಲ್ಲಿ ವೇಯಿಂಗ್ ಮಷೀನ್ಸ್, ಮೊಬೈಲ್ ಫೋನ್ಸ್ ಮತ್ತು ಪ್ಯಾಕಿಂಗ್ ಮಟೀರಿಯಲ್ಸ್ ಜೊತೆಗೆ ಏನೇನು ಅವರು ವೆಹಿಕಲ್ಸ್ ಯೂಸ್ ಮಾಡಿದ್ದಾರೆ ಅದೆಲ್ಲ ಸೇರಿ 9.95 crores ವ್ಯಾಲ್ಯೂ. ನಮ್ಮ CCB ಟೀಮ್ ಮಾಡೆಲ್ ಹೇಗೆ ಸಪ್ಲೈ ಮಾಡ್ತಾ ಇದ್ರು, ಎಲ್ಲಿಂದ ಬರ್ತಾ ಇತ್ತು, ಹೇಗೆ ಸಪ್ಲೈ ಮಾಡ್ತಾ ಇತ್ತು? ಈ 5 ಬೇರೆ ಬೇರೆ ಪ್ರಕರಣ ಇದೆ. ಅದು ನಾವು ಮತ್ತಷ್ಟೇ CCB ಎಲ್ಲ ಕೇಸಸ್ ಮಾಡ್ತಾ ಇದ್ದೀವಿ. ಇದೇ ಮತ್ತೆ ಮಾಡಲಿಕ್ಕೆ ಎಲ್ಲಿಂದ ಅವ್ರು ಮಾಡ್ತಾರೆ. ಯಾಕಂದ್ರೆ ಒಂದು ಪ್ರಕರಣದಲ್ಲಿ ಪೋಸ್ಟ್ ಆಫೀಸ್ ಮುಖಾಂತರ ಬಂದಿದೆ, ಇನ್ನೊಂದು ಪ್ರಕರಣದಲ್ಲಿ ಇದು ಗೌರ್ಮೆಂಟ್ ಲ್ಯಾನ್ಸ್ ಇನ್ವಾಲ್ವ್ ಇದ್ದಾರೆ, ಇನ್ನೂ 3 ಪ್ರಕರಣದಲ್ಲಿ ಲ್ಯಾನ್ಸ್ ಇನ್ವಾಲ್ವ್ ಇದ್ದಾರೆ. ಸೊ ಎಲ್ಲಿಂದ ಬಂತು, ಎಲ್ಲಿಗೆ ಹೋಗ್ತಾ ಇದ್ರು, ಏನು ನೋಡಿದ್ರೆ ಅದೆಲ್ಲ ಡೀಟೇಲ್ಸ್ ಕೆಲವು ಬಗ್ಗೆ ಮಾಹಿತಿ ಸಿಕ್ಕಿದೆ, ಇನ್ನೂ ಡೀಟೇಲ್ಸ್ ತಿಳಿಸ್ಕೊಂಡು ಸಿಕ್ಕಿದೆ. ಸರ್, ಇದರಲ್ಲಿ ಏನಂದ್ರೆ 5 ಕೇಸ್ ಚೆನ್ನಾಗಿದೆ ಸರ್. ಈಗ ಆಡುಗೋಡಿಯಲ್ಲಿ ಯಾರೋ ಒಬ್ಬ ಡೆಂಟಲ್ ಕಾಲೇಜ್ ಸ್ಟೂಡೆಂಟ್ ಅರೆಸ್ಟ್ ಮಾಡಿದ್ದಾರೆ. ಸೊ ಪರ್ಟಿಕ್ಯುಲರ್ ಕೇಸ್ಗಳ ಬಗ್ಗೆ ಪರ್ಟಿಕ್ಯುಲರ್ ಪ್ರೈಸ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಆಲ್ರೆಡಿ ನಮ್ಮಿಂದ ಇನ್ಸ್ಟ್ರಕ್ಷನ್ ಇದೆ, ಡೀಟೇಲ್ಸ್ ಏನ್ ಮಾಡಿದ್ರೆ ಡಿಸಿಷನ್ ಕೊಡ್ತಾರೆ. ಇನ್ನೊಂದು ಪ್ರಕರಣದಲ್ಲಿ CCB ಅವರು 3 ಜನ ಫಾರಿನ್ ನ್ಯಾಷನಲ್ಸ್ ಅವರು ಶ್ರೀಲಂಕಾದವರು ದೇವನಹಳ್ಳಿ ಪೊಲೀಸ್ ಸ್ಟೇಷನ್ ಅವರು ಒಂದು ಕಡೆ ವಾಸ ಮಾಡ್ತಾ ಇದ್ರು. ಯಾವುದು ಪಾಸ್ಪೋರ್ಟ್ ಈಗ ಯಾವುದು ಡಾಕ್ಯುಮೆಂಟ್ಸ್ ಇಲ್ಲ ಅವ್ರ ಹತ್ರ. ಅದಕ್ಕೆ ನಾವು ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ. ಇದು ಜಾಫ್ನಾಯಿಂದ ರಾಮೇಶ್ವರಕ್ಕೆ ಬಂದಿರಬಹುದು ಅಂತ ಅವ್ರದ್ದು ಹೇಳಿದ ಪ್ರಕಾರ ಇದೆ. ಅವ್ರ ಹತ್ರ ಯಾವುದು ಡಾಕ್ಯುಮೆಂಟ್ಸ್ ಇಲ್ಲ, ಅದಕ್ಕೋಸ್ಕರ ಫಾರ್ವರ್ಡ್ ಬ್ಯಾಂಕ್ ಮತ್ತು ಇಂಜಿನಿಯರ್ಸ್ಗೆ ಆ ಪ್ರಕರಣದಲ್ಲಿ ನಾವು ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ. ಕೆಲವು ಮಾಹಿತಿ ನಮಗೆ ಗೊತ್ತಾಗಿದೆ, ಬೇರೆ ಕ್ರೈಮಲ್ಲಿ ಇನ್ವಾಲ್ವ್ ಆಗಿರ್ಬೋದು ಅಂತ ನಮಗೆ ಸಂಶಯ ಇದೆ. ಯಾಕೆಂದ್ರೆ ಅವ್ರ ಹತ್ರ ಕೆಲವು ಡಾಕ್ಯುಮೆಂಟ್ಸ್ ಸಿಕ್ಕಿದೆ, ಬಟ್ ಯಾವುದು ನಿಖರವಾಗಿ ಯಾವುದು ಕ್ರೈಮ್ ಅಂತ ಇದುವರೆಗೂ ಗೊತ್ತಾಗಲಿಲ್ಲ. ಆದರೆ ಸದ್ಯಕ್ಕೆ ಫಾರ್ವರ್ಡ್ ಬ್ಯಾಂಕಲ್ಲಿ ನಾವು 3 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಪ್ರಕರಣದಲ್ಲಿ JC ನಗರ್ ಪೊಲೀಸ್ ಸ್ಟೇಷನ್ ನಾರ್ತ್ ಡಿವಿಷನ್ ವೆಸ್ಟ್ ಮತ್ತು ನಾರ್ತ್ DCP ಟೀಮ್ ಅವರು ಒಂದು 236 grams ಗೋಲ್ಡ್ ಅಂತ 35 ಲಕ್ಷ ಡೊಮೆಸ್ಟಿಕ್ ಸರ್ವೆಂಟ್ ಯಾರು ಕೆಲಸ ಮಾಡ್ತಿರೋ ಮನೆಯಲ್ಲಿ ಅವರೇ ಕಳ್ತನ ಮಾಡಿದ್ರು. ಆದರೆ ಓನರ್ಗೆ ಅದು ಗೊತ್ತಾಗಲಿಲ್ಲ. 3 ತಿಂಗಳ ನಂತರ ಗೊತ್ತಾಯಿತು ಅವ್ರ ಮನೆಯಿಂದಲೇ ಕಳ್ತನ ಆಗಿದೆ. ಯಾವಾಗ ಅವ್ರಿಗೆ ಡೌಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು, ಅವರೆಲ್ಲ ಎಸ್ಕೇಪ್ ಆಗಿದ್ರು. ಸೊ ನಮ್ಮ ಪೊಲೀಸ್ ಟೀಮ್ ಅವ್ರಿಗೆ ಗೊತ್ತಾದ ತಕ್ಷಣ UP ಬಸ್ತಿ ಡಿಸ್ಟ್ರಿಕ್ಟಿಂದ ಅವ್ರಿಗೆ ಹಿಡ್ಕೊಂಡು ಬಂದಿದ್ರು. ಅವರು ಫಸ್ಟ್ ಯಾವುದು ಕ್ಲೂನೇ ಇರಲಿಲ್ಲ, ಯಾಕೆಂದರೆ ಅವ್ರು ಒಪ್ಪಲಿಲ್ಲ. ಮತ್ತು ಅಲ್ಲೇ ಅವ್ರ ಮನೆಯಲ್ಲಿ ಇದು ಮಾಡಿ ಇಂಟ್ಯಾಕ್ಟ್ ಏನು ಪ್ರಾಪರ್ಟಿ ತೊಗೊಂಡು ಹೋಗಿದ್ರು ಹಾಗೆ ಇಂಟ್ಯಾಕ್ಟ್ ರಿಕವರಿ ಆಗಿದೆ. ಸೊ ಇದು ಒಳ್ಳೆ ಕೇಸ್ ಇದೆ ಕನ್ವಿಕ್ಷನ್ಗೋಸ್ಕರ. ಟೋಟಲ್ 35 ಲಕ್ಷದ್ದು ರಿಕವರಿ ಆಗಿದೆ ನಮ್ಮ ದೇಶದಲ್ಲಿ ಪೊಲೀಸ್ ದೇಶದಲ್ಲಿ.
ಇನ್ನೊಂದು ಪ್ರಕರಣದಲ್ಲಿ ನೀವು ನೋಡಿರ್ಬೋದು ಕೆಲವರು ವಿಡಿಯೋಸ್ ವೈರಲ್ ಆಗಿದ್ರು. ಪೈಟರ್ಲಿ ಪೊಲೀಸ್ ಸ್ಟೇಷನ್, ಬೆಳಗ್ಗೆ ಪೊಲೀಸ್ ಸ್ಟೇಷನ್ ನಾರ್ತ್ ವೆಸ್ಟ್ ಡಿವಿಷನ್ ಡಿಸಿಪಿ ಮತ್ತು ಜಾಯಿಂಟ್ ಕಮಿಷನರ್ ಅವರು ಸೇರಿ ಅವರು ಒಂದು ತಂಡ ಫಾರ್ಮ್ ಮಾಡಿ ಕಳೆದ 25ನೇ ತಾರೀಕು ರಾತ್ರಿ ಆ ಭಾಗದಲ್ಲಿ 22ಕ್ಕಿಂತ ಜಾಸ್ತಿ ಕಾರ್ ಅವರು ಡ್ಯಾಮೇಜ್ ಮಾಡಿದ್ರು ಒಂದು ಗ್ಯಾಂಗ್. ಇದರಲ್ಲಿ ಇನ್ನೂ ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡುವ ರೂರಲ್ ಲಿಮಿಟ್ಸ್ ಅಲ್ಲಿ ಕೂಡ ಕೆಲವು ದಾಖಲಾಗಿದ್ದು ಒಟ್ಟು 26 ಪ್ರಕರಣ, ವೆಹಿಕಲ್ಸ್ ನಮ್ಮಲ್ಲಿ 16 ಲಕ್ಷ ಡ್ಯಾಮೇಜ್ ಆಗಿದೆ. ಇನ್ನು ರಾಬರಿ ಮತ್ತು ಬೇರೆ ಕೇಸಸ್ 2 ರಾಬರಿ ಕೇಸ್ ದೊಡ್ಡಬಳ್ಳಾಪುರ, 1 ರಾಬರಿ ಕೇಸ್ ಬೆಂಗಳೂರಿನ ಮತ್ತು 1 ರಾಬರಿ ಕೇಸ್ ಮಾರ್ನಾಯ್ಕಲ್ಲಿ. ಟೋಟಲ್ 8 ಜನ ಆರೋಪಿಗೆ ಅವರು ಅರೆಸ್ಟ್ ಮಾಡಿದರೆ ಅದರಲ್ಲಿ 3 ಜನ ಜುಲೈನ್ ಇದ್ದಾರೆ ಮತ್ತು 8 ಜನ ಒಟ್ಟು 8 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಇದರಲ್ಲಿ ಒಂದು ಬಹಳ ಸೀರಿಯಸ್ ಇಬ್ಬರು ಯಾರು ಜುಲೈನ್ ಇದ್ದಾರೆ ಅವರು ಇಬ್ಬರು ಮೇಲೆ 27ಕ್ಕಿಂತ ಜಾಸ್ತಿ ಕೇಸಸ್. ಇದು ಕಾನೂನು ಪ್ರಕಾರ ಏನು ಜುಲೈನ್ ಬಗ್ಗೆ ಏನೋ ಕೇಸಸ್ ಇದೆ ಅದರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಬಟ್ ಒಂಥರ ಇದು ಸ್ವಲ್ಪ ಭಯದ ವಾತಾವರಣ ಆಗಿತ್ತು. ಯಾಕೆ ಈ ಥರ ಆಗಿದೆ, ಎಲ್ಲರೂ ಸಿಕ್ಕಿದ್ದಾರೆ ಅವರು. ಮತ್ತೆ ಪ್ರತ್ಯೇಕವಾಗಿ ನಾವು ಬೇರೆ ಬೇರೆ ಪಾತ್ರ ತಗೊಂಡಿದ್ದೀವಿ. ಟೋಟಲ್ 22 ಕೇಸಸ್ ರಿಜಿಸ್ಟರ್ ಆಗಿದೆ. ಮುಂದೆ ಈ ಥರ ಮಾಡಬಾರ್ದು ಅವರು, ಅದರ ಬಗ್ಗೆ ಅವರು ಪೇರೆಂಟ್ಸ್ ಕೂಡ ಸ್ಟೇಷನ್ ಕರ್ಸಿದ್ದೀವಿ ಆಗಿದೆ. ಮತ್ತೆ ಏನೇನು ಕಾನೂನು ಪ್ರಕಾರ ತಗೊಂಡು ಏನೇನಿದೆ ಆ ಕ್ರಮ ತಗೊಂಡು ಮುಂದೆ ಈ ಥರ ಮಾಡಬಾರ್ದು ಅಂತ ಹೇಳಿದ್ದೀವಿ. ಬರ್ತಿದೆ ಸರ್ ವಾಯ್ಸ್. ಅದ್ರ ಮೇಲೆ ಮಾದೇಶ್ವರನ ಬೆಟ್ಟದಲ್ಲಿ ಒಂದು ಕಳ್ತನ ಪ್ರಕರಣ ಅಂತ ಅದೇನು ಸರ್? ನಾವು 27 ಹಳೆ ತಗೊಂಡಿದ್ದೀವಿ. ಇದೇ ತಿಂಗಳು 15ನೇ ತಾರೀಕಿನ ಅಲ್ಲಿ ಕಳ್ತನ ಮಾಡ್ಕೊಂಡು ಬಂದಿದ್ರು. ಒಂದು 27 ಕೇಸ್ ಇದೆ. ಆಕ್ಚುಲಿ ಇನ್ನೊಂದು ನೀವು ಹೆಗ್ಗೋಡಿಲಿ ಇದೇ ರೀತಿ ಆಗಿದೆ. ಅದರ ಬಗ್ಗೆ ನಿಮಗೆ ಮಾದೇಶ್ವರನ ಬೆಟ್ಟ ಆಗಿದೆ. ಹೆಗ್ಗೋಡಿಲಿ ಕೂಡ ನಾವು ಪತ್ತೆ ಮಾಡಿದ್ದೇವೆ. ಅವರು ಕೂಡ ಮೈಸೂರಲ್ಲಿ ಕೇಸಸ್ ಚೆಕ್ ಮಾಡಿ. ಸರ್ ಒಂದು ಸೆಕೆಂಡ್ ಕಂಪ್ಲೀಟ್ ಮಾಡ್ಬಿಡ್ತೀವಿ ಕನ್ನಡ. ಸರ್ ಈ ಸಿಟಿ ಮಾರ್ಕೆಟ್ ಅಲ್ಲಿ ಒಬ್ಬ ಲೇಡಿಗೆ ಹೊಡಿತಾರೆ, ಕಳ್ತನ ಮಾಡಿದ್ದಾರೆ, ಅದು ಕೇಸೇ ಆಗಲ್ಲ, ಯಾಕೆ ಡಿಲೇ ಆಯ್ತು ಏನು? ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. 2 ಜನ ಅರೆಸ್ಟ್ ಆಗಿದ್ದಾರೆ. ಇದೇ ಬಗ್ಗೆ ಏನಾಗಿದೆ, ಫಸ್ಟ್ ಕಂಪ್ಲೇಂಟ್ ಬರುವಾಗ ನಂತರ ಅಂತ ಅಷ್ಟೇ ಕಂಪ್ಲೇಂಟ್. ನಂತರ ನಮಗೆ ವಿಡಿಯೋ ಕೆಲವರು ಎಲಿಗೇಷನ್ ಮಾಡ್ತಿದ್ರೆ ಕೇಸ್ ತಗೊಂಡಿಲ್ಲ. ಅದ್ರ ಬಗ್ಗೆ ನಾವು ಜಾಯಿಂಟ್ ಕಮಿಷನ್ ಹೇಳಿದ್ದೀವಿ, ಥ್ಯಾಂಕ್ ಯು ಮಾಡಿ. ಇನ್ನೊಂದು ಸರ್, ನಿಮ್ಮ ಜಾಯಿಂಟ್ ಸಿಟಿಗಳಲ್ಲಿ ಫೋನ್ ರಿಸೀವ್ ಮಾಡಕ್ಕೆ ಹೇಳಿ ಸರ್. ಯಾವುದಕ್ಕೂ ಫೋನ್ ರಿಸೀವ್ ಮಾಡಲ್ಲ ಸರ್. ಮೆಸೇಜ್ ಹಾಕಿದ್ರು ರಿಪ್ಲೈ ಮಾಡಲ್ಲ. ಏನಾದ್ರು ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ನೀವು ಅವರು ರಿಸೀವ್ ಮಾಡ್ತೀರಿ, ಅವರು ರಿಸೀವ್ ಮಾಡಲ್ಲ. CCTV
5 cases where 7 people have been arrested. There are 7 drug peddlers, which include 2 foreign nationals. Out of this, total 9.93 crores value worth of drugs have been seized. This, 2 foreign nationals are there, for which around 7.80 crores worth of MDMA and ecstasy pills have been recovered. In another case where hydroganja has been recovered, about 1.2 kg. This was coming to courier from a foreign country in the post office. So these 2 are cases where value is very high. And in other cases we have hydroganja and ganja and other vehicles and mobile phones which are used. Total 7 people have been arrested. 2 of these are caught. So where is the police reacting? Its capabilities because those of these hydroganja like a vegetable flowing everywhere. I think so because we are proactive and we see the prices we are detecting more. But it's a serious concern. Why? So certainly our teams are very vigilant now, and wherever information we are getting, we are following the information and getting leads on that. So more we are getting more leads. Yes, what is the main source and all we are working on. Right. Thank you, sir. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.